ಇವತ್ತಿನ ಈ ವಿಡಿಯೋ ಚಿನ್ನ ಖರೀದಿಸುವ ಮುನ್ನ ತಿಳಿಯಲೇಬೇಕಾದ 5 ಪ್ರಮುಖ ವಿಷಯಗಳ ಬಗ್ಗೆ. ನಮಸ್ಕಾರ ಫ್ರೆಂಡ್ಸ್, ಭಾರತದಲ್ಲಿ ಚಿನ್ನ ಅಂದ್ರೆ ಬರೀ ಆಭರಣ ಅಲ್ಲ, ಅದೊಂದು ಎಮೋಷನ್. ಮಗಳ ಮದುವೆಗೆ ಅಂತಾನೋ ಅಥವಾ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತಾನೋ ನಾವು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ, ನೀವು ಅಂಗಡಿಯಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ತರೋ ಚಿನ್ನ ನಿಜವಾಗ್ಲೂ ಅಷ್ಟೊಂದು ಪ್ಯೂರ್ ಇದೆಯಾ, ಅಥವಾ ಮೇಕಿಂಗ್ ಚಾರ್ಜಸ್ ಮತ್ತು ವೇಸ್ಟೇಜಸ್ ರಲ್ಲಿ ನೀವು ಮೋಸ ಹೋಗ್ತಾ ಇದ್ದೀರಾ? ತುಂಬಾ ಜನಕ್ಕೆ 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಿರಲ್ಲ. ಅಂಗಡಿಯವರು ಹೇಳಿದ್ದೇ ರೇಟ್ ಅಂತ ನಂಬಿ ಬಿಡ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಚಿನ್ನದ ಅಂಗಡಿಗೆ ಹೋಗೋಕ್ಕೂ ಮುಂಚೆ ನಿಮಗೆ ಗೊತ್ತಿರಲೇಬೇಕಾದ ಗೋಲ್ಡ್ ಬೈಯಿಂಗ್ ಸೀಕ್ರೆಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ಚಿನ್ನದ ಶುದ್ಧತೆ ಹಾಗೂ ಕ್ಯಾರೆಟ್ ಲೆಕ್ಕಾಚಾರದ ಬಗ್ಗೆ. ಮೊದಲಿಗೆ 24 ಕ್ಯಾರೆಟ್ ಇದು ಅತ್ಯಂತ ಶುದ್ಧವಾದ ಚಿನ್ನ, ಆದ್ರೆ ಇದು ತುಂಬಾ ಸಾಫ್ಟ್ ಆಗಿರುತ್ತೆ. ಇದರಲ್ಲಿ ನೀವು ಆಭರಣ ಮಾಡಿದ್ರೆ ಅದು ಸುಲಭವಾಗಿ ಬಗ್ಗಿ ಹೋಗುತ್ತೆ ಅಥವಾ ಶೇಪ್ ಕಳ್ಕೊಳ್ಳುತ್ತೆ. ಸೊ ಆಭರಣಕ್ಕೆ 24 ಕ್ಯಾರೆಟ್ ಬಳಸಲ್ಲ. ಕಾಯಿನ್ ಅಥವಾ ಬಾರ್ ತಗೊಳ್ಳೋಕೆ ಮಾತ್ರ ಇದು ಬೆಸ್ಟ್ ಆಪ್ಷನ್. 22 ಕ್ಯಾರೆಟ್ ಇದನ್ನೇ ನಾವು 916 ಗೋಲ್ಡ್ ಅಂತ ಕರಿತೀವಿ. ಇದರಲ್ಲಿ 91.6% ಚಿನ್ನ ಇದ್ರೆ ಉಳಿದ 8.4% ಕಾಪರ್, ಜಿಂಕ್ ಅಥವಾ ಬೆಳ್ಳಿ ಇರುತ್ತೆ. ಯಾಕಂದ್ರೆ ಈ ಲೋಹಗಳನ್ನ ಸೇರಿಸಿದ್ರೆ ಮಾತ್ರ ಚಿನ್ನ ಗಟ್ಟಿಯಾಗಿ ನಿಲ್ಲುತ್ತೆ. ನಮ್ಮ ರೆಗ್ಯುಲರ್ ಬಳೆ, ಸರ, ಓಲೆಗಳಿಗೆ ಇದು ಬೆಸ್ಟ್. 18 ಕ್ಯಾರೆಟ್ ಇದು ತುಂಬಾ ಮುಖ್ಯ. ಗಮನವಿಟ್ಟು ಕೇಳಿ, ನೀವು ಡೈಮಂಡ್ ಅಥವಾ ಹರಳುಗಳು ಇರುವ ಆಭರಣಗಳನ್ನ ತಗೋತಾ ಇದ್ದೀರಾ ಅಂದ್ರೆ 18 ಕ್ಯಾರೆಟ್ ಬೆಸ್ಟ್. ಯಾಕಂದ್ರೆ 22 ಕ್ಯಾರೆಟ್ ಚಿನ್ನ ಸಾಫ್ಟ್ ಇರೋದ್ರಿಂದ ಅದು ವಜ್ರವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಲ್ಲ, ಕಲ್ಲು ಬಿದ್ದು ಹೋಗೋ ಚಾನ್ಸ್ ಇರುತ್ತೆ. ಸೊ ಡೈಮಂಡ್ ಜ್ಯುವೆಲರಿಗೆ 18K. ಈಗ ನೀವು ತಗೊಳ್ಳೋ ಚಿನ್ನ ಅಸಲಿ ಅಂತ ನಂಬೋದು ಹೇಗೆ? ಇಲ್ಲಿಗೆ ಬರುತ್ತೆ BIS ಹಾಲ್ಮಾರ್ಕ್. ಸರ್ಕಾರದ ಹೊಸ ರೂಲ್ಸ್ ಪ್ರಕಾರ ಪ್ರತಿಯೊಂದು ಚಿನ್ನದ ಆಭರಣದ ಮೇಲೂ ಹಾಲ್ಮಾರ್ಕ್ ಇರಲೇಬೇಕು. ಅಂಗಡಿಯಲ್ಲಿ ಬೂತ್ ಕನ್ನಡಿ ಕೇಳಿ ಈ 3 ಗುರುತುಗಳನ್ನ ಚೆಕ್ ಮಾಡಿ. BIS ಲೋಗೋ ಇದು ತ್ರಿಕೋನ ಆಕಾರದಲ್ಲಿ ಶುದ್ಧತೆ 22K ಆಗಿದ್ರೆ 22K 916 ಅಂತ ಇರುತ್ತೆ. 18K ಆಗಿದ್ರೆ 18K 750 ಅಂತ ಇರುತ್ತೆ. HUID ಕೋಡ್ ಇದು 6 ಅಂಕಿಯ ಅಲ್ಪ ನ್ಯೂಮರಿಕ್ ಕೋಡ್. ಇದು ಪ್ರತಿಯೊಂದು ಆಭರಣಕ್ಕೂ ಬೇರೆ ಬೇರೆ ಇರುತ್ತೆ. ಒಂದು ಸೀಕ್ರೆಟ್ ಟಿಪ್, ನಿಮ್ಮ ಮೊಬೈಲ್ ನಲ್ಲಿ BIS ಕೇರ್ ಆಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಗಡಿಯಲ್ಲಿ ನಿಂತು ಆ ಆಭರಣದ ಮೇಲಿರೋ HUID ಕೋಡ್ ನ ಆಪ್ ನಲ್ಲಿ ಟೈಪ್ ಮಾಡಿ. ಅದು ಆಭರಣ ಯಾವತ್ತು ಹಾಲ್ಮಾರ್ಕ್ ಆಯ್ತು, ಯಾರು ಮಾಡಿದ್ರು ಮತ್ತು ಎಷ್ಟು ಕ್ಯಾರೆಟ್ ಅಂತ ತಕ್ಷಣ ತೋರಿಸುತ್ತೆ. ಮ್ಯಾಚ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಇನ್ನೊಂದು ಕಡೆ ಜನ ಮೋಸ ಹೋಗೋದು ಬೆಲೆ ಅಥವಾ ಪ್ರೈಸಿಂಗ್ ನಲ್ಲಿ. ಚಿನ್ನದ ಬೆಲೆ ಲೆಕ್ಕ ಹಾಕೋದು ಹೇಗೆ? ಚಿನ್ನದ ತೂಕ ಮತ್ತು ಮೇಕಿಂಗ್ ಚಾರ್ಜ್ ಮತ್ತು 3% GST. ಇದರಿಂದ ಫೈನಲ್ ಪ್ರೈಸ್ ನಮಗೆ ತಿಳಿಯುತ್ತೆ. ಇಲ್ಲಿ 2 ವಿಷಯ ನೀವು ಗಮನಿಸಬೇಕು. ಮೇಕಿಂಗ್ ಚಾರ್ಜಸ್ ಅಥವಾ ವೇಸ್ಟೇಜ್ ಇದು ಸಾಮಾನ್ಯವಾಗಿ 3% ಇಂದ ಹಿಡಿದು 25% ವರೆಗೂ ಇರುತ್ತೆ. ಆಂಟಿಕ್ ಡಿಸೈನ್ ಅಥವಾ ಟೆಂಪಲ್ ಜ್ಯುವೆಲರಿ ಅಂದ್ರೆ ವೇಸ್ಟೇಜ್ ಜಾಸ್ತಿ ಇರುತ್ತೆ. ಸಿಂಪಲ್ ಚೈನ್ ಆದ್ರೆ ಕಡಿಮೆ. ಡಿಸ್ಕೌಂಟ್ ತಗೊಳ್ಳೋದಿದ್ರೆ ಇಲ್ಲೇ ಕೇಳಿ. ಕಲ್ಲುಗಳ ತೂಕ, ನೀವು ರೂಬಿ, ಎಮರಾಲ್ಡ್ ಅಥವಾ ಬೇರೆ ಹರಳುಗಳಿರೋ ಆಭರಣ ತಗೊಂಡ್ರೆ ಆ ಹರಳಿನ ತೂಕವನ್ನು ಚಿನ್ನದ ತೂಕದಿಂದ ಮೈನಸ್ ಮಾಡಲೇಬೇಕು. ಉದಾಹರಣೆಗೆ 10 ಗ್ರಾಂ ಸರದಲ್ಲಿ 2 ಗ್ರಾಂ ಕಲ್ಲು ಇದ್ರೆ ನೀವು ದುಡ್ಡು ಕೊಡಬೇಕಾಗಿರೋದು ಕೇವಲ 8 ಗ್ರಾಂ ಚಿನ್ನಕ್ಕೆ ಮಾತ್ರ. ಆ 2 ಗ್ರಾಂ ಕಲ್ಲಿಗೂ ಚಿನ್ನದ ರೇಟ್ ಹಾಕಿದ್ರೆ ನಿಮಗೆ ಸಿಕ್ಕಾಪಟ್ಟೆ ನಷ್ಟ ಆಗುತ್ತೆ. ಬಿಲ್ ಮಾಡುವಾಗ ನೆಟ್ ವೆಯ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ತುಂಬಾ ಜನ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಿದೀನಿ ಅಂತ ನೆಕ್ಲೆಸ್ ತಗೊಳ್ತಾರೆ. ಇದು ತಪ್ಪು. ಯಾಕಂದ್ರೆ ನೀವು ಆಭರಣ ತಗೊಂಡಾಗ 15 ರಿಂದ 20% ದುಡ್ಡು ಮೇಕಿಂಗ್ ಚಾರ್ಜಸ್ ಮತ್ತು GST ಗೆ ಹೋಗಿರುತ್ತೆ. ನೀವು ಅದನ್ನ ಮಾರೋಕೆ ಹೋದಾಗ ಆ 20% ವಾಪಸ್ ಸಿಗಲ್ಲ, ಕೇವಲ ಚಿನ್ನದ ಬೆಲೆ ಸಿಗುತ್ತೆ. ನಿಮಗೆ ಲಾಭ ಆಗ್ಬೇಕಂದ್ರೆ ಗೋಲ್ಡ್ ಕಾಯಿನ್ಸ್ ಅಥವಾ ಬಾರ್ಸ್ ನ ಪರ್ಚೇಸ್ ಮಾಡಿ. ಇದರಲ್ಲಿ ಮೇಕಿಂಗ್ ಚಾರ್ಜಸ್ ತುಂಬಾ ಕಡಿಮೆ ಇರುತ್ತೆ. ಅಥವಾ ಡಿಜಿಟಲ್ ಗೋಲ್ಡ್, ಫೋನ್ ಪೇ, ಗೂಗಲ್ ಪೇ ಅಥವಾ ಬ್ಯಾಂಕ್ ಗಳ ಮೂಲಕ ಡಿಜಿಟಲ್ ಆಗಿ ಚಿನ್ನ ತಗೊಳ್ಬಹುದು. ಇಲ್ಲಿ ಸೇಫ್ಟಿ ಟೆನ್ಷನ್ ಇಲ್ಲ ಮತ್ತು ನೀವು ಬೇಕಿದ್ರೆ 100 ರೂಪಾಯಿಗೂ ಚಿನ್ನ ತಗೋಬಹುದು. SGB ಸಾವರಿನ್ ಗೋಲ್ಡ್ ಬಾಂಡ್ಸ್ ಇದು RBI ಇಂದ ಬರೋ ಬಾಂಡ್ಸ್. ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಇರಲ್ಲ, GST ಇರಲ್ಲ ಮತ್ತು ಬಡ್ಡಿ ಕೂಡ ಸಿಗುತ್ತೆ. ಪ್ಯೂರ್ ಇನ್ವೆಸ್ಟ್ಮೆಂಟ್ ಗೆ ಇದು ಬೆಸ್ಟ್. ಸೊ ಫ್ರೆಂಡ್ಸ್, ನೀವು ಚಿನ್ನ ತಗೊಳ್ಳೋಕೆ ರೆಡಿ ಆಗಿದ್ರೆ ಈ ಗೋಲ್ಡನ್ ಚೆಕ್ ಲಿಸ್ಟ್ ನ ಫಾಲೋ ಮಾಡಿ. ಮೊದಲಿಗೆ ಹಾಲ್ಮಾರ್ಕ್ ಮತ್ತು HUID, ಸ್ಟೋನ್ ವೇಟ್ ಡಿಡಕ್ಷನ್, ಕಲ್ಲಿನ ತೂಕ ಮೈನಸ್ ಆಗಿದ್ಯಾ ಅಂತ ಬಿಲ್ ನಲ್ಲಿ ನೋಡಿ. ಬೈ ಬ್ಯಾಕ್ ಪಾಲಿಸಿ, ನಾಳೆ ಇದನ್ನ ವಾಪಸ್ ತಂದ್ರೆ ಕ್ಯಾಶ್ ಕೊಡ್ತೀರಾ ಅಥವಾ ಎಕ್ಸ್ಚೇಂಜ್ ಮಾಡ್ತೀರಾ ಅಂತ ಮೊದಲೇ ಕೇಳಿ. GST ಬಿಲ್, ಯಾವಾಗ್ಲೂ ಪಕ್ಕಾ GST ಬಿಲ್ ಕೇಳಿ. ಟ್ಯಾಕ್ಸ್ ಉಳಿಸೋಕೆ ಹೋಗಿ ಕಚ್ಚಾ ಚೀಟಿ ತಗೊಂಡ್ರೆ
ಮುಂದೆ ಪೊಲೀಸ್ ಕೇಸ್ ಅಥವಾ ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕೆ ಕಷ್ಟ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ. ಎಲ್ಲರೂ ಎಚ್ಚರವಾಗಿರಲಿ. ಇದೇ ತರಹದ ಫಿನಾನ್ಷಿಯಲ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.